ನಮಸ್ಕಾರ ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೂಲಿ ಕಾರ್ಮಿಕರಿಗೆ ಹಾಗೂ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ನಾಗೇಂದ್ರ ಎಲ್ದೆ ಅವರು ಹಸಿದವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿದ್ದಾರೆ. ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕೂಲಿ ಕಾರ್ಮಿಕರು ಹಾಗೂ ನಿರ್ಗತಿಕರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಟ್ರಸ್ಟ್ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ನಾಗೇಂದ್ರ ಎಲ್ದೆ ಅವರು ನಗರದ ನಗರೇಶ್ವರ ಶಾಲೆ ಸಮೀಪ ಹಸಿದವರಿಗೆ ಅನ್ನ, ನೀರು ಹಾಗೂ ಬಿಸ್ಕೆಟ್ ವಿತರಿಸಿ ಮಾನವೀಯತೆ ಮೆರೆದರು. ಟ್ರಸ್ಟ್ ಅಧ್ಯಕ್ಷರ ಪತಿ ನಾಗೇಂದ್ರ ಎಲ್ದೆ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಕೆಲಸದ ಬಿಡುವಿನ ಸಮಯದಲ್ಲಿ ಪತ್ನಿಯೊಂದಿಗೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್, ಪುಸ್ತಕಗಳು, ಬಸ್ ಪ್ರಯಾಣಕ್ಕೆ ಆರ್ಥಿಕ ಸಹಾಯ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇದಲ್ಲದೆ ಮದುವೆ ಹಾಗೂ ವಿವಿಧ ಸಮಾರಂಭಗಳಲ್ಲಿ ಉಳಿಯುವ ಅನ್ನವನ್ನು ಟ್ರಸ್ಟ್ಗೆ ಮಾಹಿತಿ ನೀಡಿದಲ್ಲಿ ಸ್ಥಳಕ್ಕೆ ತೆರಳಿ ಅದನ್ನು ಸಂಗ್ರಹಿಸಿ ಹಸಿದವರ ಹೊಟ್ಟೆ ತುಂಬಿಸುವ ಕಾರ್ಯಕ್ಕೂ ಮುಂದಾಗಿದ್ದಾರೆ. ಈ ಸೇವೆಗೆ ಸಂಪರ್ಕಿಸಲು ಮೊಬೈಲ್ ಸಂಖ್ಯೆ 9662621554ಗೆ ಕರೆ ಮಾಡಬಹುದಾಗಿದೆ ಎಂದರು. ಈ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಸುಮಾರು 13 ವರ್ಷಗಳಿಂದ ಇಂತಹ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ. ಈ ಕುರಿತು ನಾಗೇಂದ್ರ ಎಲ್ದೆ ಹಾಗೂ ಕೋಶಾಧ್ಯಕ್ಷ ಶಿವಕುಮಾರ್ ಎಲ್ದೆ ಮಾತನಾಡಿ ಸಾಮಾಜಿಕ ಕಾರ್ಯಕ್ರಮಗಳ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಬಸವರಾಜ್ ನಾಶಿ, ಕಾಶಿನಾಥ್ ಮಾಳ್ಗಿ, ಮಹಾದೇವಪ್ಪ ಜೇವೂರ್, ಬಸವರಾಜ್ ಎಲ್ದೆ, ಕಾಶಿನಾಥ್ ಎಲ್ದೆ, ರವಿ ಎಲ್ದೆ ಸೇರಿದಂತೆ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿ ಸುಮಾರು 13 ವರ್ಷಗಳಿಂದ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ ಮಾಡಿ ಅನೇಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಶುಲ್ಕ ಹಾಗೂ ಬುಕ್ಕು ಮತ್ತು ಬಸ್ ಪಾಸು, ರೂಮ್ ರೆಂಟು, ರಸ್ತೆ ಮೇಲೆ ಮಲಗುವಂಥ ನಿರ್ಗತರಿಗೆ, ವಯೋವೃದ್ಧರಿಗೆ, ಅನಾಥರಿಗೆ, ಭಿಕ್ಷುಕರಿಗೆ, ಅಂಗವಿಕಲರಿಗೆ ಬ್ಲ್ಯಾಂಕೆಟ್ಟು, ಹಾಸಿಗೆ, ಹೊದಿಕೆ, ಊಟ ಹಾಗೂ ಶಾಲಾ ಮಕ್ಕಳಿಗೆ ನಾವು 13 ವರ್ಷದಲ್ಲಿ ಸುಮಾರು 5,000 ಶಾಲಾ ಬ್ಯಾಗ್ಗಳು ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿತರಣೆ ಮಾಡಿದ್ದೇವೆ. ಇನ್ನು ಹೊಸದಾಗಿ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ, ಅನ್ನದಾನ ಅಭಿಯಾನ ಅಂಥೇಳಿ. ಇದು ಅಭಿಯಾನದ ಉದ್ದೇಶ ಏನಂದರೆ, ನಿಮ್ಮ ಮನೆಯಲ್ಲಾಗಲಿ ಅಥವಾ ಇನ್ನು ನಿಮ್ಮ ಬಂಧು ಬಳಗದವರ ಗೆಳೆಯರ ಮನೆಯಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ಇದ್ದಾಗ ಕಾರ್ಯಕ್ರಮ ಮುಗಿದ ನಂತರ ಉಳಿದಂಥ ಆಹಾರ ಪದಾರ್ಥವನ್ನು ವ್ಯರ್ಥ ಮಾಡದೆ ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟಿಗೆ ಕರೆ ಮಾಡಿದರೆ ನಮ್ಮ ವಾಹನ ತೆಗೆದುಕೊಂಡು ಬಂದು ಆ ಆಹಾರವನ್ನು ಶರಣಬಸವೇಶ್ವರ ಮಂದಿರ, ಬಂದೇ ನವಾಜ್ ದರ್ಗಾ ಆಗಿರ್ಬೋದು, ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ಇನ್ನಿತರ ಸ್ಲಮ್ ಏರಿಯಾಗಳಲ್ಲಿ ಹೋಗಿ ಹಸಿದವರ ಹೊಟ್ಟೆ ತುಂಬಿಸುವುದೇ ಈ ಅನ್ನದಾನದ ಅಭಿಯಾನದ ಒಂದು ಉದ್ದೇಶ ಆಗಿದ್ದು, ಇದಕ್ಕೆ ಅನೇಕ ದಾನಿಗಳು ಕೂಡ ನಮ್ಮ ಟ್ರಸ್ಟ್ ಜೊತೆ ಕೈ ಜೋಡಿಸಿದ್ದಾರೆ. ಆ ದಾನಿಗಳಿಗೂ ಕೂಡ ಇವತ್ತು ನಾವು ತುಂಬ ಹೃದಯದ ಧನ್ಯವಾದಗಳು ಟ್ರಸ್ಟ್ ವತಿಯಿಂದ ಹೇಳಬೇಕಾಗುತ್ತೆ. ಇದೊಂದು ಹೊಸ ಅಭಿಯಾನ ಕಲಬುರಗಿ ನಗರದಲ್ಲಿ ನಾವು ನವಚೇತನ ಚಾರಿಟೇಬಲ್ ಟ್ರಸ್ಟ್ದವರು ಪ್ರಾರಂಭಿಸಿದ್ದೀವಿ. ಸುಮಾರು 13 ವರ್ಷ ಮುಗಿದು 14ನೇ ವರ್ಷ. ನಾವು ಇಲ್ಲಿ ತನಕ ಎಷ್ಟೋ ಕೆಲಸಗಳು ಮಾಡಿದ್ರು ಕೂಡ ಬಲಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹಿರಿಯರು ಹೇಳಿದ ಹಾಗೆ ನಾವು ಯಾವುದೇ ಕಾರ್ಯಕ್ರಮಗಳು ಮಾಡಿದರೂ ಕೂಡ ಅದು ಎಲ್ಲರಿಗೆ ಗೊತ್ತಾಗದಂತೆ ಮಾಡಿ ಅನೇಕ
ಸಾಮಾಜಿಕ ಕಾರ್ಯಗಳು ಮಾಡಿದ್ದೀವಿ. ಇನ್ನು ಅನೇಕ ಬಡ ವಿದ್ಯಾರ್ಥಿಗಳು ಕೂಡ ನಾವು ಪ್ರವೇಶ ಶುಲ್ಕ, ಅವರಿಗೆ ರೂಮ್ ಹಿಡಿದಿರೋ ರೂಮ್ ಬಾಡಿಗೆ, ಇನ್ನಿತರ ಸೌಲಭ್ಯ ಕೊಡುತ್ತಾ ಬಂದಿದ್ದೀವಿ. ಅದರ ಜೊತೆ ಇನ್ನೂ ಕೂಡ ಅನೇಕ ಕೆಲಸಗಳು ನಾವು ಸಾಮಾಜಿಕವಾಗಿ ನಮ್ಮ ನವಚೇತನ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾಯಿದ್ದು, ಅದಕ್ಕೆ ಇನ್ನು ಮುಂದೆ ದಾನಿಗಳು ಕೂಡ ಇದಕ್ಕೆ ಕೈ ಜೋಡಿಸ್ರಿ, ತಮ್ಮ ಸಲಹೆ ಸಹಕಾರ ಮಾರ್ಗದರ್ಶನ ಕೊಡೋದ್ರ ಮೂಲಕ ನಮ್ಮ ಟ್ರಸ್ಟನ್ನು ಬೆಳೆಸಬೇಕು, ಅದಕ್ಕೆ ಬೆಂಬಲ ಕೊಡಬೇಕಂತ ಜನರಲ್ಲಿ ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ನಾಗೇಂದ್ರ ದರ್ಯಪ್ಪ ಎಲ್ದೆ, ಚೌಕ್ ಪಾಲಿಸ್ ಠಾಣೆಯಲ್ಲಿ ಕಾನಿಸ್ಟೇಬಲ್ ಆಗಿ ಕೆಲಸ ಮಾಡ್ತೇನೆ. ದಯಮಾಡಿ ದಾನಿಗಳು ನಮ್ಮ ಟ್ರಸ್ಟ್ ಜೊತೆ, ನವಚೇತನ ಚಾರಿಟೇಬಲ್ ಟ್ರಸ್ಟ್ ಜೊತೆ ಕೈ ಜೋಡಿಸೋರಿದ್ದರೆ 9606215554 ಇದು ನಮ್ಮ ಟ್ರಸ್ಟ್ನ ಗೂಗಲ್ ಪೇ, ಫೋನ್ಪೇ ಹಾಗೂ ಪೇಟಿಎಮ್ ಆಗಿದ್ದು, ದಯಮಾಡಿ 9606215554 ಈ ನಂಬರಿಗೆ ತಾವು ಕರೆ ಮಾಡಬಹುದು. ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಉಳಿದ ಆಹಾರ ಪದಾರ್ಥವನ್ನು ವ್ಯರ್ಥ ಮಾಡದೆ ನಮ್ಮ ಟ್ರಸ್ಟಿಗೆ ಕರೆ ಮಾಡಿದರೆ ನಾವೇ ಖುದ್ದಾಗಿ ನಮ್ಮ ವಾಹನ ತೆಗೆದುಕೊಂಡು ಬಂದು ಬಡವರ ಹೊಟ್ಟೆ ತುಂಬಿಸುವ ಒಂದು ಕಾಯಕವನ್ನು ಮಾಡ್ತೇವೆ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಇವತ್ತೇನಪ್ಪ ಅಂದರೆ ನವಚೇತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಾವು ಅನ್ನದಾನ ಅಭಿಯಾನ ಅಂತ ಒಂದು ಪ್ರಾರಂಭ ಮಾಡಿದ್ದೀವಿ. ಸುಮಾರು ನವಚೇತನ ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿಯಲ್ಲಿ ಸುಮಾರು 13-14 ವರ್ಷದಿಂದ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಹೀಗಾಗಿ ಇವತ್ತು ಅನ್ನದಾನ ಅಭಿಯಾನ ಶಿಬಿರ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ, ಇದು ಯಾವುದೇ ಕಾರ್ಯಕ್ರಮ, ಸಭೆ ಸಮಾರಂಭಗಳಲ್ಲಿ ಉಳಿದಂಥ ಅನ್ನವನ್ನು ಕಸದ ತೊಟ್ಟಿಗೆ ಹಾಕುವ ಬದಲು ಹಸಿದ ಹೊಟ್ಟೆಗೆ ಹಾಕಿದರೆ ಒಂದು ಪುಣ್ಯದ ಕಾರ್ಯ ಬರುತ್ತದೆ ಅನ್ನುವಂಥ ಭಾವನೆಯಿಂದ ನಾವು ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೀವಿ. ಹೀಗಾಗಿ ದಯವಿಟ್ಟು ದಾನಿಗಳು ದಯವಿಟ್ಟು ಇಂಥ ಚಾರಿಟೇಬಲ್ ಟ್ರಸ್ಟಿಗೆ ನಮಗೆ ಸಹಕಾರ ಮಾಡಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಶಿವಕುಮಾರ್ ಎಲ್ದೆ, ಚಾರಿಟೇಬಲ್ ಟ್ರಸ್ಟಿನ ಕೋಶಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಿಮ್ಮ ನ್ಯೂಸ್ 24 ಕನ್ನಡ ಟಿವಿ ಮಾಧ್ಯಮ, ನಿಮ್ಮ ಮನೆಯ ಮಾಧ್ಯಮ. ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ. ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ.